ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ರಮೇಶ್ ಶಾಪಿಂಗ್ ಸೆಂಟರ್ಗೆ ಬಂದಿದ್ದೇವೆ. ಯಾಕಂದರೆ ಗಣೇಶ ಚತುರ್ಥಿ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಕೆಲವೊಂದು ವಸ್ತುಗಳನ್ನು ನಾವು ಬೈ ಮಾಡುವ ಅಂತ. ನನಗೆ ಉಂಟಲ್ಲ ಮನೆಯಲ್ಲಿ DIY ಮಾಡಿ ಉಂಟಲ್ಲ ಹೂಗಳನ್ನು ಮಾಡುವ ಪ್ಲ್ಯಾನಲ್ಲಿ ಇದ್ದೆ. ಅದಕ್ಕೋಸ್ಕರ ನಾನು ಕೆಲವೊಂದು ಕಲರ್ ಪೇಪರ್ಸ್ಗಳೆಲ್ಲ ನೋಡ್ತಾ ಇದ್ದೆ. ನನಗೆ ಸ್ಪೆಷಲ್ ಆಗಿ ಬೇಕಿದ್ದದ್ದು ಕ್ರೇಪ್ ಪೇಪರ್ಸ್. ನನಗೆ ಯೆಲ್ಲೋ ಮತ್ತು ಪಿಂಕಲ್ಲಿ ಬೇಕಿತ್ತು, ನನಗೆ ಸಿಕ್ತು. ನೋಡಿ, ಇಲ್ಲಿ ಯೆಲ್ಲೋ ಮತ್ತು ಪಿಂಕಲ್ಲಿ ನನಗೆ ಕ್ರೇಪ್ ಪೇಪರ್ ಸಿಕ್ತು. ಈ ಒಂದೊಂದು ಬಂಡಲ್ಗೆ ಉಂಟಲ್ಲ, ಇಲ್ಲಿ 250 ಫಿಲ್ಸ್, 200 ಫಿಲ್ಸ್ ಇರಬೇಕು. 200 ಫಿಲ್ಸ್ ಅಂದರೆ ಇಂಡಿಯನ್ ರುಪೀಸ್ಗೆ ನೀವು ಕನ್ವರ್ಟ್ ಮಾಡಿದ್ರೆ ಉಂಟಲ್ಲ, 100 ಫಿಲ್ಸ್ ಅಂದರೆ 23 ರುಪೀಸ್. ಸೊ 46 ರುಪೀಸ್ಗೆ ನನಗೆ ಈಚ್ ಬಂಡಲ್ ಸಿಕ್ತು. ಅದಾದಮೇಲೆ ನನಗೆ ಗ್ರೀನ್ ಕಲರ್ ಕೂಡ ಪೇಪರ್ ಬೇಕಿತ್ತು, ಬಟ್ ಗ್ರೀನ್ ಕಲರ್ ಅಲ್ಲಿ ಸಿಗಲಿಲ್ಲ. ನನ್ನ ಕೇಕಿ ಇದ್ದಾಳಲ್ಲ ತುಂಬಾ ಬ್ಯುಸಿ ಆಗಿಬಿಟ್ಲು. ಯಾಕಂದರೆ ಅವಳ ಡ್ಯಾಡಿಯನ್ನು ಕರ್ಕೊಂಡು ಅವಳು ಸೈಡಲ್ಲಿ ಹೋಗಿ ಅವಳಿಗೆ ಬೇಕಾದ ವಸ್ತುಗಳನ್ನೆಲ್ಲ ಬೈ ಮಾಡ್ತಾಯಿದ್ಲು. ಇದೆಲ್ಲ ಒಂದು ದಿವಸದ್ದು ಆಟ. ನಾನು ಅವಳ ಹತ್ರ ಹೇಳ್ತಾ ಇದ್ದೆ, ಅದು ಬೇಡ, ಇದು ಪೇಪರಲ್ಲಿ ನಾವು ಮನೆಯಲ್ಲಿ ಹೋಗಿ ಫ್ಲವರ್ ಮಾಡುವಂಥ. ಅದಕ್ಕೆ ಇಲ್ಲ ನನಗೆ ಇದೇ ಬೇಕು ಅಂತ ಅಲ್ಲಿ ಹಠ ಹಿಡಿದು ಕೂತಿದ್ಲು. ಅದೇನು ಗೊತ್ತಾ, ಅದು ಸ್ಲೈಮ್ ಬಾ. ನನಗೆ ಅದನ್ನು ನೋಡಿದರೆ ನನಗೆ ತುಂಬಾ ಕೋಪ ಬರೋದು. ಮ್ಯಾಗಿ ಫ್ರೈ ಬೋಡೆ ಓಕೆ. ಅಲ್ಲಿ ಶಾಪಿಂಗ್ ಮಾಡಿ ಉಂಟಲ್ಲ ನಾವು ಲೂಲಿಗೆ ಬಂದ್ವಿ. ಯಾಕಂದರೆ ಅಲ್ಲಿ ಎಲ್ಲ ವಸ್ತುಗಳೆಲ್ಲ ಸಿಗುತ್ತಿಲ್ಲ. ಈ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಬೇಕಿದ್ರೆ ಉಂಟು ನಾವು ಲೂಲಿಗೆ ಬರಬೇಕು. ಅಲ್ಲಿ ಎಲ್ಲ ಫ್ರೆಶ್ ಆಗೆಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ನಾವು ಲೂಲಿಗೆ ಬಂದ್ವಿ. ಲೂಲು ಹೈಪರ್ ಮಾರ್ಕೆಟಲ್ಲಿ ಅಂತೂ ಹೇಳೋದೇ ಬೇಡ, ಯಾವಾಗಲೂ ರಶ್ ಇರುತ್ತೆ. ನಾವು ಹೋದ ದಿವಸವಾಗಲೂ ಉಂಟಲ್ಲ ಕಾರ್ ಪಾರ್ಕಿಂಗ್ ಒಂದು ಸಿಗಲಿಕ್ಕೆ ಎಷ್ಟೊಂದು ಕಷ್ಟಪಟ್ವಿ. ಆಮೇಲೆ ಫೈನಲಿ ಒಂದು ಕಾರ್ ಪಾರ್ಕಿಂಗ್ ಸಿಕ್ತು. ಆಮೇಲೆ ಬಂದ್ವಿ ಲೂಲು ಹೈಪರ್ ಮಾರ್ಕೆಟ್ಗೆ. ಅಲ್ಲಿ ನೋಡಿ ಆಫರ್ಸ್, ಯಾವಾಗ ನೋಡಿದ್ರು ತುಂಬ ಆಫರ್ಸ್ ಹಾಕಿರ್ತಾರೆ. ನಾನಂತೂ ಉಂಟಲ್ಲ ಯಾವಾಗಲೂ ಈ ಬಿಸ್ಕೆಟ್ ಸ್ಟಾಕ್ಸ್ ಎಲ್ಲಿ ಉಂಟು ನೋಡಿ, ಅಲ್ಲಿ ಒಂದು ನಾನು ಸ್ಟಾಪ್ ಆಗ್ತೀನಿ. ಯಾಕಂದರೆ ಆಫೀಸ್ ಟೈಮಲ್ಲಿ ಉಂಟಲ್ಲ ಕಾಫಿ ಕುಡಿಯುವ ಅಭ್ಯಾಸ ಒಂದು ಉಂಟು ನನಗೆ ಮಾರ್ನಿಂಗಲ್ಲಿ. ಆವಾಗ ನಾನು ಒಂದು ಪ್ಯಾಕೆಟ್ ಬಿಸ್ಕೆಟ್ ಡೈಲಿ ಕೊಂಡೋಗ್ತೇನೆ. ಅದಕ್ಕೆ ನನಗೆ ಬರ್ಬನ್ ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ. ಇಲ್ಲಾಂದರೆ ಕ್ರ್ಯಾಕ್ ಚಾಕ್ 50-50 ಉಂಟಲ್ಲ, ಅದು ತುಂಬಾ ಇಷ್ಟ. ಫೈನಲಿ ಸುತ್ತಿ ಉಂಟಲ್ಲ ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಶಾಪಿಂಗ್ಗೆ ಅಂತ ಹೋದರೆ ಉಂಟಲ್ಲ ಅಲ್ಲಿಂದ ಹೊರಗೆ ಬರಲಿಕ್ಕೇ ಮನಸ್ಸಾಗೋದಿಲ್ಲ. ಆಮೇಲೆ ಬಿಲ್ ನೋಡಿದ ತಕ್ಷಣ ಉಂಟಲ್ಲ ಎದೆ ಎಲ್ಲ ಡಬಡವ ಅಂತದೆ. ಮತ್ತು ಏನು ಮಾಡೋದು, ಅದ್ರ ಸಹ ತಿನ್ನಬೇಕಲ್ಲ. ಮನುಷ್ಯ ಜೀವಂತವಾಗಿರ್ಬೇಕಂದ್ರೆ ನಾವು ತಿಂತಾ ಇರಬೇಕಾದ್ರೆ ನಾವು ತಿನ್ನಲಿಕ್ಕೆ ಎಲ್ಲ ಏನೆಲ್ಲ ಐಟಮ್ಸ್ಗಳೆಲ್ಲ ಉಂಟಲ್ಲ ಅದನ್ನು ಬೈ ಮಾಡಲಿಕ್ಕೆ ನಾವು ಇಂತಹ ಶಾಪಿಂಗ್ ಸೆಂಟರ್ಗೆಲ್ಲ ಬರಲೇಬೇಕು. ನಾನು ನೋಡಿ ಅದೇ ಹೇಳ್ತಾ ಇದ್ದೇನೆ, ವಾರದ ಶಾಪಿಂಗ್ ಆಯಿತು, 40 ಬಿಡಿ ಆಯಿತು ಅಂತ. 40 ಬಿಡಿಯನ್ನು ಇಂಡಿಯನ್ ರುಪೀಸ್ಗೆ ನೀವು ಕನ್ವರ್ಟ್ ಮಾಡಿದರೆ 8000 ರುಪೀಸ್. ಓಕೆ, ರಮೇಶಲ್ಲಿ ನೀವು ನೋಡಿದ್ರಲ್ವಾ, ನಾನು ಕ್ರೇಪ್ ಪೇಪರ್ಸನ್ನು ಬೈ ಮಾಡಿದ್ದೇನೆ. ಆ ಪೇಪರ್ಸಿಂದ ನೋಡಿ ಎಷ್ಟೊಂದು ಚಂದದ್ದು ಮುದ್ದಾದ ಹಾರವನ್ನು ಮಾಡಿದ್ದೇನೆ ಅಂತ. ನೀವು ಕೂಡ ಈ ಹಾರವನ್ನು ಮನೆಯಲ್ಲಿ ಉಂಟಲ್ಲ ಕ್ವಿಕ್ಕಾಗಿ ಮಾಡ್ಬೋದು. ಹೇಗೆ ಮಾಡೋದಂತ ನಾನು ಆ ಪ್ರಾಸೆಸನ್ನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ತಪ್ಪದೇ ಉಂಟಲ್ಲ ಈ ವಿಡಿಯೋನ ಫುಲ್ ನೋಡಿ ಆಯಿತಾ. ಯಾಕಂದರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ ಎಲ್ಲ ಮಾಡಿದಾಗ. ನಾನು ಸಿಂಪಲ್ ಆದ ಐಟಮ್ಸ್, ಏನು ತುಂಬ ಜಾಸ್ತಿ ಅಂತ ಐಟಮ್ಸ್ ಏನಿಲ್ಲ, ಹೂವು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಹಳದಿ ಬಣ್ಣ ಹಾಗೂ ಪಿಂಕ್ ಬಣ್ಣ ಅಂದರೆ ಗುಲಾಬಿ ಬಣ್ಣದ ಕ್ರೇಪ್ ಪೇಪರನ್ನು ನಾನು ತಂದಿದ್ದೇನೆ. ಹಾಗೆಯೇ ಇದಕ್ಕೋಸ್ಕರ ನಾನು ಗೋಲ್ಡನ್ ಪೇಪರ್ ಕೂಡ ನಾನು ತಂದಿದ್ದೇನೆ. ಅದು ಹೇಗೆ ನಾನು ಯೂಸ್ ಮಾಡ್ತೇನೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನಾನು ಈ ಕ್ರೇಪ್ ಪೇಪರನ್ನು ಒಂದು ಸ್ಟೇಷ್ನರಿ ಸ್ಟೋರಿಂದ ತಂದದ್ದು. ನಾನಿಲ್ಲಿ ಬಹರಿನಲ್ಲಿ ಇರುವುದರಿಂದ ಉಂಟಲ್ಲ, ಇಲ್ಲಿ ನನಗೆ 200 ಫಿಲ್ಸ್ ಪರ್ ರೋಲ್, ಅಂದರೆ 200 ಫಿಲ್ಸ್ ಅಂದರೆ 40ಇಂದ 45 ರುಪೀಸ್ ತನಕ ನನಗೆ ಬಿತ್ತು ಪರ್ ರೋಲ್ಗೆ. ನನಗೆ ಇಂಡಿಯಾದಲ್ಲಿ ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ, ಕಡಿಮೆ ಇರ್ಬೋದು. ಮತ್ತು ನಾನು ಒಂದು ಥ್ರೆಡ್ಡಿದು ಬಂಡಲ್ ತಗೊಂಡಿದ್ದೇನೆ. ಹಾಗೆಯೇ ಸಣ್ಣ ಕತ್ತರಿ ತಗೊಂಡಿದ್ದೆ, ಸೂಜಿ ದಾರ, ಥ್ರೆಡ್ ಬಂಡಲ್ ಅಂತ ಸೂಜಿ ದಾರ. ಸೂಜಿ ನನಗೆ ಉಂಟಲ್ಲ, ಸೂಜಿ ಮತ್ತು ದಾರ ನನಗೆ ಸಣ್ಣ ಸೂಜಿ ಸಿಕ್ಕಿದ್ದು. ನಿಮಗೆ ಅಲ್ಲಿ ಸ್ಟೇಷನರಿಯಲ್ಲಿ ಒಂದು ವೇಳೆ ದೊಡ್ಡ ಸೂಜಿ ಸಿಕ್ಕಿದ್ರೆ ಉಂಟಲ್ಲ, ಅದನ್ನೇ ಯೂಸ್ ಮಾಡಿ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ನಾನಿಲ್ಲಿ ರೋಲ್ ತಗೊಂಡದ್ದಲ್ವಾ, ಅದಕ್ಕೋಸ್ಕರ ನಾವು ರೋಲನ್ನು ಉಂಟಲ್ಲ ನಾವು ಒಂದು 5 ಇಂಚನ್ನು ನಾನು ಮೆಷರ್ ಮಾಡಿ ನಾನು ಕಟ್ ಮಾಡ್ತಾ ಇದ್ದೇನೆ, ಈಕ್ವಲ್ ಆಗಿ ಬರಲಿ ಅಂತ. ಅದಕ್ಕೋಸ್ಕರ ನಾನು ಹೀಗೆ ಮೆಷರ್ ಮಾಡ್ತಾ ಇದ್ದೇನೆ. ಎಲ್ಲ ಕಟ್ ಪೇಪರ್ಸ್ ಇವಾಗ ರೆಡಿ ಆಗಿದೆ. ನನ್ನ ಪಾಪು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ಲು. ಹೆಲ್ಪ್ ಮಾಡೋದಕ್ಕಿಂತ ಜಾಸ್ತಿ ನನ್ನ ಕೆಲಸವನ್ನು ಉಂಟಲ್ಲ ಹಾಳು ಮಾಡ್ತಾಯಿದ್ದು. ಆಮೇಲೆ ನಾವು ಹೀಗೆ ಜಿಗ್ಜ್ಯಾಕ್ ಮಾಡಿ ಉಂಟಲ್ಲ ನಾವು ಹೀಗೆ ಪೇಪರನ್ನು ಕಟ್ಟಬೇಕು. ವಿಡಿಯೋ ನೋಡುತ್ತಲೇ ಉಂಟಲ್ಲ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಆದ ಗಣೇಶನ ಸ್ಟೋರಿಯನ್ನು ಹೇಳ್ತೇನೆ, ಕೇಳಿರಿ ಅಂತೆ. ಒಂದು ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿ ದೇವತೆಗಳು ಶಿವ ಪಾರ್ವತಿಯರ ಬಳಿ ಭೇಟಿ ನೀಡಿದರು. ಅವರ ಜೊತೆಗೆ ನಾರದ ಮುನಿಯವರು ಕೂಡ ಬಂದಿದ್ದರು. ನಾರದರವರು ತಮ್ಮ ಕೈಯಲ್ಲಿ ಒಂದು ಬಹು ಮೌಲ್ಯವಾದ ಹಣ್ಣು ತಂದುಕೊಂಡಿದ್ದರು.
ಇದು ಸಾಮಾನ್ಯ ಹಣ್ಣು ಅಲ್ಲ, ಇದು ಜ್ಞಾನಫಲ. ಇದು ತಿನ್ನುವವರು ಜಗತ್ತಿನ ಎಲ್ಲ ಜ್ಞಾನ ಮತ್ತು ಬುದ್ಧಿಯನ್ನು ಹೊಂದಬಲ್ಲ. ಪಾರ್ವತಿ ದೇವಿ ಖುಷಿಯಿಂದ ಆ ಹಣ್ಣು ಪಡೆದು ತಮ್ಮ ಮಕ್ಕಳಾದ ಶ್ರೀ ಗಣೇಶ ಮತ್ತು ಕಾರ್ತಿಕೇಯರಿಗೆ ಹೇಳಿದರು, ಈ ಹಣ್ಣು ನಿಮ್ಮಿಬ್ಬರಿಗೂ ಒಂದು ಆಪ್ತ ಪರೀಕ್ಷೆ. ಯಾರಿಗೆ ಹೆಚ್ಚು ಬುದ್ಧಿ ಆ ವ್ಯಕ್ತಿಗೆ ಈ ಹಣ್ಣು ಸಿಗುತ್ತದೆ ಎಂದು. ಪರೀಕ್ಷೆ ಏನು ಅನ್ನೋದು ಗೊತ್ತಾ? ಯಾರು ಈ ಜಗತ್ತನ್ನೆಲ್ಲ ತ್ವರಿತವಾಗಿ ಒಂದು ಸುತ್ತು ಹಾಕಿ ಬರುತ್ತಾರೋ ಅವರಿಗೆ ಈ ಜ್ಞಾನ ಹಣ್ಣು. ಕಾರ್ತಿಕೇಯನು ಅವನ ಪಿಕಾಕ್ ಅಂದರೆ ನವಿಲಿನ ಮೇಲೆ ಹಾರುತ್ತಾ ಜಗತ್ತನ್ನು ಸುತ್ತಲು ಹೊರಟ. ಸಮುದ್ರ, ಪರ್ವತ, ಅರಣ್ಯ, ನದಿಗಳು ಎಲ್ಲವನ್ನು ತ್ವರಿತವಾಗಿ ಸುತ್ತಿದ ಅವನು ವೇಗದ ದೇವತೆ. ಆದರೆ ಶ್ರೀ ಗಣೇಶನಿಗೆ ಅಂಥ ವೇಗ ಇಲ್ಲ. ಅವನು ತನ್ನ ಚಿಕ್ಕ ಮೌಷಿಕ ಅಂದರೆ ಮೇಲೆ ಕುಳಿತಿದ್ದ. ಆಮೇಲೆ ಗಣೇಶನು ಒಂದು ತುಂಡು ತೆಗೆದುಕೊಂಡ. ದಯೆಯಿಂದ, ಬುದ್ಧಿಯಿಂದ ಪಾರ್ವತಿಯ ಮತ್ತು ಶಿವನ ಸುತ್ತ 3 ಸುತ್ತು ಹಾಕಿದ. ಶಿವಪಾರ್ವತಿಗಳು ಆಶ್ಚರ್ಯದಿಂದ ಕೇಳಿದರು, ಗಣೇಶ, ನೀನು ಜಗತ್ತನ್ನು ಸುತ್ತಲು ಹೋಗಲೇ ಇಲ್ಲ, ಹೇಗೆ ನೀನು ವಿಜೇತ? ಗಣೇಶನು ನಗುತ್ತಾ ಉತ್ತರಿಸಿದ, ಅಪ್ಪ, ಅಮ್ಮ, ನೀವಿಬ್ಬರು ನನ್ನ ಜಗತ್ತು. ನಿಮ್ಮ ಸುತ್ತ ಸುತ್ತಿದರೆ ನಾನು ಜಗತ್ತನ್ನೇ ಸುತ್ತಿದಂತೆ. ನಿಮ್ಮ ಆರಾಧನೆ ಎಂಬುದೇ ನನ್ನ ಜ್ಞಾನ. ಈ ಉತ್ತರವು ದೇವತೆಗಳ ಹೃದಯ ಮುಟ್ಟಿತು. ಅವರು ತಕ್ಷಣವೇ ಆ ಜ್ಞಾನ ಫಲವನ್ನು ನೀಡಿದರು. ಅವನ ಬುದ್ಧಿಯ ಗೆಲುವು ಎಲ್ಲರಿಗೂ ಸ್ಫೂರ್ತಿಯಾಯಿತು. ಇದಕ್ಕಾಗಿಯೇ ಶ್ರೀ ಗಣೇಶನನ್ನು ಬುದ್ಧಿಯ ದೇವರು, ವಿಜ್ಞಾನದ ದೇವರು, ಪ್ರಾರಂಭದ ದೇವರು ಎಂದು ಎಲ್ಲರಿಗೂ ಪೂಜಿಸುತ್ತಾರೆ. ಯಾವುದೇ ಹೊಸ ಕೆಲಸ ಆರಂಭಿಸುವಾಗ ನಾವು ಮೊದಲು ಗಣಪನ ಪೂಜೆ ಮಾಡ್ತೀವಿ. ಅವರು ವಿಘ್ನಹರಿತ, ಅದಕ್ಕೋಸ್ಕರವೇ ಅವರ ಹೆಸರನ್ನು ನಾವು ವಿಘ್ನೇಶ್ವರ ಅಂತ ಕರಿತೇವೆ. ಸ್ನೇಹಿತರೆ, ಈ ಕಥೆಯು ನಮಗೆ ಏನನ್ನು ತಿಳಿಸುತ್ತದೆ ಅಂತ ಗೊತ್ತಾಯ್ತಾ? ಶಕ್ತಿಯು ಬೇಕಾದರೆ ವೇಗ ಸಹಾಯ ಮಾಡುತ್ತದೆ, ಆದರೆ ಸತ್ಯ ಜ್ಞಾನ ಬೇಕಾದರೆ ಮನಃಶಾಂತಿ, ಧೈರ್ಯ ಮತ್ತು ಸಮರ್ಪಣೆಯ ಬುದ್ಧಿ ಅಗತ್ಯ. ಇದಕ್ಕೆಂದೇ ಗಣಪತಿ ಬಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ. ಈ ಕತೆ ನಿಮಗೆ ಇಷ್ಟವಾಯ್ತಾ? ಇನ್ನೊಂದು ಕಥೆಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಕತೆ ಮುಗಿಯುತ್ತಿದ್ದಂತೆಯೇ ಈ ಕ್ರೇಪ್ ಪೇಪರ್ ಫ್ಲವರ್ ಕೂಡ ರೆಡಿ ಆಯಿತು. ಹೇಗೆ ಮಾಡೋದಂತ ನಿಮಗೆ ಗೊತ್ತಾಯ್ತಲ್ಲ. ಇದಕ್ಕೆ ಬೇಕಾಗಿರುವುದು ತುಂಬಾ ಸ್ವಲ್ಪ ಸಾಮಗ್ರಿಗಳು ಅಂತ ಹೇಳ್ಬೋದು. ನಿಮಗೆ ಬೇಕಾದ ಬಣ್ಣದ ಕಾಗದವನ್ನು ನೀವು ತಗೊಳ್ಬೋದು. ಬಟ್ ನಾನಿಲ್ಲಿ ಯಾಕೆ ಹಳದಿಯನ್ನು ತಗೊಂಡಿದ್ದೇನೆ ಅಂದರೆ ಸೇವಂತಿಗೆ ಹೂವಿನ ಥರ ಕಾಣ್ತದಲ್ಲ, ಅದಕ್ಕೋಸ್ಕರ. ನೀವು ಹೀಗೆ ಸೂಜಿ ದಾರದಲ್ಲಿ ಈ ಪೇಪರ್, ಜಿಗ್ಜ್ಯಾಗ್ ಪೇಪರನ್ನು ಪೋಣಿಸಿದ ನಂತರ ನೀವು ಒಂದೊಂದೇ ಪೇಪರನ್ನು ಹಿಡ್ಕೊಂಡು ಒಂದೊಂದು ಲೇಯರ್ ಆಫ್ ದ ಪೇಪರನ್ನು ಹಿಡ್ಕೊಂಡು ನೀವು ತಿರುಗಿಸಬೇಕು. ತಿರುಗಿಸಿದರೆ ಮಾತ್ರ ನಿಮಗೆ ಉಂಟಲ್ಲ ಫ್ಲವರ್ ಥರ ಶೇಪ್ ಬರುತ್ತೆ. ಇಲ್ಲದಿದ್ದರೆ ಆ ಶೇಪ್ ನಿಮಗೆ ಬರಲ್ಲ. ಇದಕ್ಕೆ ಪೇಷನ್ಸ್ ತುಂಬಾ ಮುಖ್ಯ. ಮಕ್ಕಳಿಗೆ, ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದರೆ ಉಂಟಲ್ಲ, ಅಂದರೆ ಲೈಕ್ 5 years 6 years ಆಗಿದ್ದರೆ ಉಂಟಲ್ಲ, ಅವರಿಗೆ ಈ ಕೆಲಸ ಕೊಡಿ. ಅವರು ಕೂಡ ತುಂಬಾ ಖುಷಿಯಲ್ಲಿ ಮಾಡ್ತಾರೆ. ನನಗೆ ಈ ಥರ ಆರ್ಟ್ ಕ್ರಾಫ್ಟ್ ಮಾಡೋದಂದರೆ ಇಷ್ಟ, ಆದರೆ ಟೈಮ್ ಸಿಗಲ್ಲಲ್ಲ, ಕೆಲಸಕ್ಕೂ ಹೋಗಬೇಕು, ಯಾವಾಗ ಸಿಗುತ್ತೆ ಆವಾಗ ಮಾಡಬೇಕು. ಆದರೆ ನಾನು ಈ ಸತಿ ಅಂದ್ಕೊಂಡಿದ್ದೆ ಈ ವಿಡಿಯೋ ವ್ಲಾಗಿಗೋಸ್ಕರ ಆದರೂ ಉಂಟಲ್ಲ ಈ ಕ್ರಾಫ್ಟನ್ನು ನಾವು ಮನೆಯಲ್ಲೇ ಮಾಡಬೇಕು ಅಂತ. ನಿಮಗೆ ದೂರ ಫ್ಲವರ್ಸ್ ಬೇಕಾದರೆ ಹಾಗೆ ಇರಲಿ. ನನಗೆ ಸ್ವಲ್ಪ ಹತ್ತಿರ ಫ್ಲವರ್ಸ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಈಸಿ ಆ್ಯಂಡ್ ಸಿಂಪಲ್ ಆಗಿ ಮನೆಯಲ್ಲಿಯೇ ಮಾಡಿ. ನಿಮಗೆ ಕೂಡ ತುಂಬಾ ಖುಷಿಯಾಗುತ್ತೆ ಡೆಕೋರೇಷನ್ ಮಾಡುವಾಗ. ನೀವೇ ಮಾಡಿದ ವಸ್ತು ಅಲ್ವಾ, ಸೊ ನಿಮಗೆ ಅದು ಹೆಮ್ಮೆ ಕೂಡ ಆಗುತ್ತೆ. ನಾನೇ ಮಾಡಿದ ಫ್ಲವರ್ಸ್, ನನ್ನ ಫ್ಲವರ್ಸ್ ಅಂತಲೇ ಈ ಸತಿ ಗಣಪತಿಯ ಡೆಕೋರೇಷನ್ ಮಾಡ್ತೀರಾ ಅಂತ. ಹೇಗುಂಟು? ಚೆನ್ನಾಗುಂಟಲ್ಲ, ನೋಡ್ಲಿಕ್ಕೆ ಕೂಡ ತುಂಬಾ ಸಖತ್ತಾಗಿ ಕಾಣ್ತಾಯಿತ್ತು. ಆ ಪಿಂಕ್ ಕಲರ್ ಫ್ಲವರ್ ಅಂತೂ ನನಗೆ ಸಖತ್ತಾಗಿ ಇಷ್ಟ ಆಯಿತು. ನಾನು ಅಂದ್ಕೊಂಡು ಪಿಂಕ್ ಕಲರ್ ಫ್ಲವರ್ಸ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅಂತ, ಬಟ್ ಸಖತ್ತಾಗಿ ಬಂದಿತ್ತು. ಅದ್ರ ಜೊತೆಗೆ ನಾನು ಇನ್ನೊಂದು ಫ್ಲವರ್ ಕೂಡ ಮಾಡಿದ್ದೆ. ಇದನ್ನು ಹೇಗೆ ಮಾಡೋದಂತ ನಿಮಗೆ ಕಲೀಲಿಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ. ಹೂವೆಲ್ಲ ಮಾಡಿ ಆಯಿತು. ಇವಾಗ ನೋಡುವ, ನಾವು ಟರ್ಮರಿಕ್ ಮತ್ತು ವೀಟ್ ಫ್ಲೋರನ್ನು ಯೂಸ್ ಮಾಡಿ ಉಂಟಲ್ಲ ಮನೆಯಲ್ಲಿಯೇ ಹೇಗೆ ಗಣಪತಿ ಮಾಡೋದಂತ ನಾನು ಫುಲ್ ವಿಡಿಯೋವನ್ನು ಹಾಕಿದ್ದೇನೆ. ಫುಲ್ ವಿಡಿಯೋನ ನೋಡಲಿಕ್ಕೆ ಮರಿಬೇಡಿ, ಯಾಕಂದರೆ ಈ ಸರಿ ಮಿಸ್ ಆಗಿರ್ಬೋದು ಗಣೇಶ ಚತುರ್ಥಿ. ಬಟ್ ನೆಕ್ಸ್ಟ್ ಗಣೇಶ ಚತುರ್ಥಿಯಲ್ಲಿ ಉಂಟಲ್ಲ ನೀವು ಕೂಡ ಈ ಐಡಿಯಾವನ್ನು ಉಂಟಲ್ಲ
ಇನ್ಕಾಪರೇಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಗಣಪತಿ ಮಾಡಿ. ಹೊರಗಡೆಯಿಂದ ತರುವ ಗಣಪತಿಯನ್ನು ಎಕೋ ಫ್ರೆಂಡ್ಲಿ ಆಗಿರೋದಿಲ್ಲ, ಅಷ್ಟೊಂದು ಕರೆಕ್ಟಾಗಿ ಬರಲಿಕ್ಕೆ ಇಲ್ಲ ನಮ್ಮದು. ಯಾಕಂದರೆ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಮನೆಯಲ್ಲಿ, ಬಟ್ ಎಲ್ಲರೂ ಹ್ಯಾಪಿಯಾಗಿದ್ದರು ಮನೆಯಲ್ಲೇ ಮಾಡಿದ ಗಣಪತಿ ಎಲ್ಲ. ಹಾಗಾಗಿ ನಾನು ಆಮೇಲೆ ಉಂಟಲ್ಲ ಸ್ವಲ್ಪ ಆಯಿಲ್ ಪೇಂಟ್ ಕೂಡ ನಾನು ಯೂಸ್ ಮಾಡಿದೆ, ಸ್ವಲ್ಪ ಕಲರಿಂಗ್ ಎಲ್ಲ ಮಾಡಲಿಕ್ಕೆ ಗಣಪತಿಗೆ. ನೀವು ನೋಡಿರ್ಬೋದು ಲಾಸ್ಟಲ್ಲಿ ಎಂಡಲ್ಲಿ ನಿಮ್ಗೆ ಅನಿಸ್ಬೋದು ಇದ್ಯಾಕೆ ಟರ್ಮರಿಕಿಂದ ಮಾಡಿದ ಗಣಪತಿ ಯಾಕೆ ಬ್ರೌನ್ ಇದೆ ಅಂತ. ಯಾಕಂದರೆ ನಾನು ಬ್ರೌನ್ ಕಲರ್ದು ಆಯಿಲ್ ಪೇಂಟ್ ಯೂಸ್ ಮಾಡಿದ್ದೆ, ಅದಕ್ಕೋಸ್ಕರ. ಈ ವಿಡಿಯೋನ ಫುಲ್ಲಾಗಿ ನೋಡಿ. ನೋಡಿ ಎಷ್ಟೊಂದು ಚಂದ ಮಾಡಿ ನಾನು ಡೆಕೋರೇಟ್ ಮಾಡಿದೆ ಗಣಪತಿಯನ್ನು. ಆಮೇಲೆ ಇದೆಲ್ಲ ನಂದು ಕ್ರಿಯೇಟಿವಿಟಿ, ಏನು ಹೇಳೋದಪ್ಪ, ತುಂಬಾ ಕ್ರಿಯೇಟಿವ್ ನಾನು. ಆಮೇಲೆ ನೋಡಿ ನನ್ನ ಸಾರಿ ಇತ್ತು ಒಂದು, ಯಾವತ್ತೂ ಯೂಸೇ ಮಾಡಲಿಲ್ಲ ಆ ಸಾರಿಯನ್ನು. ಸೊ ಅದನ್ನು ನಾನು ಬ್ಯಾಕ್ ಡ್ರಾಪ್ ಆಗಿ ಹಾಕಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿದೆ. ನಾನು ಕೈಯಾರೆ ಮಾಡಿದ ಈ ಪೇಪರ್ ಫ್ಲವರ್ಸಿಂದ ನಾನು ಡೆಕೋರೇಟ್ ಮಾಡಿದೆ. ಆಮೇಲೆ ನಮ್ಮ ಪ್ರೀತಿಯ ಗಣಪನನ್ನು ಅಲ್ಲಿ ಇಟ್ವಿ. ನನಗಂತೂ ಈ ಸರಿ ಗಣಪತಿಯ ಹಬ್ಬ ಉಂಟಲ್ಲ ತುಂಬಾ ಸ್ಪೆಷಲ್ ಅನಿಸುತ್ತೆ. ಯಾಕಂದರೆ ನಾನೇ ಕೈಯಾರೆ ಮಾಡಿದ ಗಣಪತಿಯನ್ನು ನಾವಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಹಾಗೆಯೇ ಗಣಪತಿಗೋಸ್ಕರ ಎಲ್ಲ ಪ್ರಸಾದ ಕೂಡ ಮಾಡಿದ್ದೆ, ಪಾಯಸ ಮತ್ತು ಒಂದು ಕುಕುಂಬರಿ ಸಲಾಡ್, ಆಮೇಲೆ ಲಡ್ಡು, ಆಮೇಲೆ ಸುಕ್ಕ, ಆಮೇಲೆ ರೈಸ್, ರಸಮ್, ಹೀಗೆ ಎಲ್ಲ ಮಾಡಿದ್ದೇನೆ. ನನಗೆ ಅಂತೂ ತುಂಬಾ ಖುಷಿಯಾಯಿತು. ಆಮೇಲೆ ಮನೆಯಲ್ಲಿ ಉಂಟಲ್ಲ ಸ್ವಲ್ಪ ಸಣ್ಣ ರೀತಿಯಲ್ಲಿ ಪೂಜೆ ಮಾಡಿದ್ವಿ, ಯಾರಿರಲಿಲ್ಲ. ಯಾಕಂದರೆ ಕೆಲಸಕ್ಕೆ ಹೋಗಿ ಬಂದು ಉಂಟಲ್ಲ ಮನೆಯಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿ ಪೂಜೆ ಮಾಡಬೇಕಲ್ಲ, ಸೊ ಸ್ವಲ್ಪ ಬೇಗ ಕೂಡ ಬಂದಿದ್ವಿ. ಅದಕ್ಕೋಸ್ಕರ ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ಆಯಿತು. ನನ್ನ ಪಾಪು ಅಂತೂ ತುಂಬಾ ಖುಷಿಯಲ್ಲಿದ್ಲು. ಗಣಪತಿ ಪಪ್ಪ ಬನ್ನಿ ಹಾಗಾದರೆ ಗಣಪತಿಯ ಪೂಜೆಯನ್ನು ಶುರು ಮಾಡುವ. ದೇವರ ಹತ್ರ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥಿಸೋಣ. ಹೀಗೇನೆ ನೀವೆಲ್ಲರೂ ಖುಷಿಯಾಗಿರಿ. ಗಣಪತಿ ಪಾಪ. ಅದಾದಮೇಲೆ ರಾತ್ರಿಯಲ್ಲಿ ಉಂಟಲ್ಲ ನಾವು ಗಣಪತಿಯನ್ನು ವಿಸರ್ಜನೆ ಅಂತ ಮಾಡ್ತಾರೆ ನೋಡಿ ಊರಲ್ಲಿ. ಬಟ್ ನಮಗೆ ಹೊರಗಡೆ ಹೋಗಿ ಏನು ಮಾಡ್ಲಿಕ್ಕಾಗೋದಿಲ್ಲ. ಸೊ ಸಣ್ಣ ಬಕೆಟಲ್ಲಿ ನೀರು ತಂದು ನಾವು ಕೀಕೆ ಹತ್ರ ಹೇಳಿದ್ವಿ ನಾವು ಗಣಪತಿಯನ್ನು ವಿಸರ್ಜನೆ ಮಾಡುವ ಅಂತ. ವರ್ಷ ವರ್ಷ ಲೌಕರ್ಯ, ವರ್ಷ ವರ್ಷ ಲೌಕರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ತುಂಬಾ ಬ್ಲೆಸ್ಡ್ ಆಗಿತ್ತು ಅಂತ ಹೇಳ್ಬೋದು ಈ ವರ್ಷದ ಗಣಪತಿ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ.